ಆತ್ಮೀಯ ವೀಕ್ಷಕರೇ, ಅಸಪ ಟೈಮ್ಸ್ಗೆ ಸ್ವಾಗತ. ಅಭಿಮಾನ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿಯನ್ನು ಕೋರ್ಟ್ ಆದೇಶ ತಂದು ರಾತ್ರೋರಾತ್ರಿ ನೆಲಸಮ ಮಾಡಿ ಕರ್ನಾಟಕ ಜನತೆಗೆ ಬೇಸರವನ್ನು ಉಂಟು ಮಾಡಿದ ಘಟನೆಯಿಂದಾಗಿ ದಾದಾ ಅಭಿಮಾನಿಗಳಿಗೂ ಅಭಿಮಾನ ಸ್ಟುಡಿಯೋದ ಜಾಗದ ಮಾಲಕತ್ವ ಹೊಂದಿರುವ ಬಾಲಣ್ಣ ಕುಟುಂಬದ ಜಟಾಪಟಿ ಮುನ್ನೆಲೆಗೆ ಬಂದಿರುವುದು ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ. 30 ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕಾಗಿ ದುಡಿದು ಅಸಂಖ್ಯಾತ ಜನರ ಮನಸ್ಸಿನಲ್ಲಿ ಅಜರಾಮರಾಗಿದ್ದ ನಟನೊಬ್ಬನಿಗೆ ಮರಣಾನಂತರ ಈ ರೀತಿಯ ಸ್ಥಿತಿ ಅದು ಕರ್ನಾಟಕದಲ್ಲಿ ಉಂಟಾಗಿದ್ದು ನಮ್ಮ ದುರಂತವೇ ಸರಿ. ವೀಕ್ಷಕರೇ, ನಾಗರಹಾವು ಚಿತ್ರದಿಂದ ಶುರುವಾದ ವಿಷ್ಣುವರ್ಧನ್ ಸಿನಿ ಬದುಕು ಬಳ್ಳಾರಿ ನಾಗ ಹಾಗೂ ಆಪ್ತರಕ್ಷಕರೊಂದಿಗೆ ಕೊನೆಯಾಯಿತು. ಪ್ರತಿ ಸಿನಿಮಾದಲ್ಲಿಯೂ ಸಮಾಜಕ್ಕೆ ಒಳ್ಳೆಯ ಮೌಲ್ಯಯುತ ಸಂದೇಶಗಳನ್ನು ಕೊಡುತ್ತಿದ್ದ ದಾದಾ ಅವರ ಬದುಕಿನಲ್ಲಿಯೂ ಅದನ್ನು ಅಳವಡಿಸಿಕೊಂಡಿದ್ದರು. ಮಾತ್ರವಲ್ಲ, ತಮ್ಮ ಬದುಕನ್ನು ಆಧ್ಯಾತ್ಮಿಕತೆಯಿಂದ ಪೊರೆದಿದ್ದರು. ಮನಸ್ಸು ಮಾಡಿದರೆ ಅಂದಿನ ಕಾಲದಲ್ಲಿ ರಾಜಕೀಯಕ್ಕೆ ಬಂದು ಮಂತ್ರಿಯಾಗಿ ಮೆರೆಯಬಹುದಾಗಿತ್ತು. ವಿಷ್ಣುವರ್ಧನ್ ರಾಜಕೀಯಕ್ಕೆ ಬರುತ್ತಾರೆ ಅಂದರೆ ಕೆಂಪು ಹಾಸಿ ಸ್ವಾಗತ ಮಾಡಲು ಎಲ್ಲ ರಾಜಕೀಯ ಪಾರ್ಟಿಯೂ ಸಿದ್ಧವಿತ್ತು. ಆದರೆ ಅಭಿಮಾನಿಗಳ ಪಾಲಿಗೆ ಎಂದಿಗೂ ಸಾಹಸ ಸಿಂಹರಾಗಿ ಉಳಿದ ವಿಷ್ಣು ತನ್ನ ಕಾಲಬುಡಕ್ಕೆ ಬಂದ ಅಧಿಕಾರವನ್ನು ಅಷ್ಟೇ ನಯವಾಗಿ ತಿರಸ್ಕರಿಸಿದ್ದರೂ ಕೂಡ. ಮಾತ್ರವಲ್ಲ, ನನಗೂ ರಾಜಕೀಯಕ್ಕೂ ಆಗಿ ಬರಲ್ಲ, ನಾನು ಯಾವತ್ತಿಗೂ ರಾಜಕಾರಣಿ ಆಗಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸಿದರು. ಅವರ ಆಶಯಪರವಾದ ಗಟ್ಟಿತನ ಕೇವಲ ಸಿನಿಮಾಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಆ ಕಾರಣಕ್ಕೆ ಇಂದಿಗೂ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಂತಹ ವಿಷ್ಣುವರ್ಧನ್ ಸಮಾಧಿಯನ್ನು ಕನ್ನಡ ಹಾಸ್ಯ ನಟ ಬಾಲಣ್ಣನ ಮಕ್ಕಳು ನೆಲಸಮ ಮಾಡಿದ್ದು ಬಹಳ ಬೇಜಾರಿನ ಸಂಗತಿ. ವೀಕ್ಷಕರೇ, ಇನ್ನು ಅಂತಹ ನೋವು ಇರುವುದಿಲ್ಲ. ಹೌದು, ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕಾಗಿ ಖ್ಯಾತ ನಟ ಹಾಗೂ ವಿಷ್ಣುದಾದ ಅಭಿಮಾನಿಯಾಗಿರುವ ಕಿಚ್ಚ ಸುದೀಪ್ ಅರ್ಧ ಎಕರೆ ಜಾಗವನ್ನು ಕೆಂಗೇರಿಯಲ್ಲಿ ಖರೀದಿಸಿದ್ದಾರೆ. ಅದರಲ್ಲಿ ವಿಷ್ಣು ಸ್ಮಾರಕ ಮತ್ತು 10 ಅಡಿ ಎತ್ತರದ ವಿಷ್ಣುದಾದ ಪುತ್ತಳಿಕೆ ಸೇರಿದಂತೆ ಹಲವು ಯೋಜನೆಗಳನ್ನು ಕೈಗೊಳ್ಳುವುದಾಗಿ ವೀರಕಪುತ್ರ ಶ್ರೀನಿವಾಸ್ ಹೇಳಿದ್ದಾರೆ. ಮೊನ್ನೆ ವಿಷ್ಣು ಸಮಾಧಿ ನೆಲಸಮವಾದಾಗ ಬಹಳಷ್ಟು ನಟ ನಟಿಯರು ಭಾವನಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಆದರೆ ಸುದೀಪ್ ಕೇವಲ ಪ್ರತಿಕ್ರಿಯೆಗೆ ಮೀಸಲಾಗಿಲ್ಲ. ಬದಲಾಗಿ ಅವತ್ತು ಹೇಳಿದಂತೆ ವಿಷ್ಣು ಅಭಿಮಾನಿಯಾಗಿ ಅವರು ತಮ್ಮ ಮಾತನ್ನು ಉಳಿಸಿಕೊಂಡಿದ್ದಾರೆ. ಅಭಿಮಾನ ಸ್ಟುಡಿಯೋದ ಜಾಗಕ್ಕಾಗಿ ಎಷ್ಟು ದುಡ್ಡು ಬೇಕಾದರೂ ಕೊಟ್ಟು ಖರೀದಿಸುತ್ತೇನೆ, ಅದಕ್ಕಾಗಿ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಗೂ ಸಿದ್ಧವಾಗಿದ್ದೇನೆ ಎಂದು ವಿಷ್ಣು ಸಮಾಧಿ ತಮ್ಮ ಇಷ್ಟದ ಗುಡಿಯಷ್ಟೇ ಪ್ರಾಮುಖ್ಯತೆ ಉಳ್ಳದ್ದು ಅನ್ನುವ ಅರ್ಥವಿರುವ ಸುದೀರ್ಘ ಪತ್ರವನ್ನು ಬರೆದಿದ್ದರು. ಸುದೀಪ್ ತಮ್ಮ ಬಾಲ್ಯ ಕಾಲದಿಂದಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿದ್ದರು. ಮಾತಾಡು ಮಾತಾಡು ಮಲ್ಲಿಗೆ ಸಿನಿಮಾದಲ್ಲಿ ಅವರೊಂದಿಗೆ ಪರದೆ ಹಂಚಿಕೊಂಡಿದ್ದರು. ನಂತರದ ದಿನಗಳಲ್ಲಿ ಸುದೀಪ್ ನಟಿಸಿದ್ದ ವಿಷ್ಣುವರ್ಧನ ಚಿತ್ರದ ವಿಷ್ಣುದಾದ ಫ್ಯಾನ್ ನಾನು ಅನ್ನುವ ಹಾಡು ಸಖತ್ ಸೌಂಡ್ ಮಾಡಿತ್ತು. ಅನಂತರ ಸುದೀಪನ್ನು ಅಭಿಮಾನಿಗಳು ಪ್ರೀತಿಯಿಂದ ಕನ್ನಡ ಚಿತ್ರರಂಗದ ಜೂನಿಯರ್ ವಿಷ್ಣು ಎಂದೇ ಕರೆಯುತ್ತಿದ್ದರು. ವಿಷ್ಣುವರ್ಧನ್ ಸಮಾಧಿಗೆ ಅರ್ಧ ಎಕರೆ ಜಾಗ ಖರೀದಿಸಿದ್ದ ಕಿಚ್ಚ ಬರ್ತ್ಡೇ ದಿನ ಸ್ಮಾರಕದ ನೀಲನಕ್ಷೆ ಬಿಡುಗಡೆಯಾಗುತ್ತಿದೆ. ಮಾತ್ರವಲ್ಲ, ಸೆಪ್ಟೆಂಬರ್ 18ಕ್ಕೆ ಸ್ಮಾರಕಕ್ಕೆ ಅಡಿಗಲ್ಲು ಹಾಕುತ್ತಿದ್ದಾರೆ. ಒಟ್ಟಾರೆಯಾಗಿ ದಶಕಗಳಿಂದ ತಮ್ಮ ನೆಚ್ಚಿನ ನಟನ ಸ್ಮಾರಕ ಬೆಂಗಳೂರಿನಲ್ಲಿ ಕಾಣಬೇಕೆಂದು ಹೋರಾಟ ಮಾಡಿಕೊಂಡು ಬಂದ ಅಭಿಮಾನಿಗಳ ಕನಸು ಕೊನೆಗೂ ನನಸಾಗುವ ಕಾಲ ಬಂದಾಗಿದೆ. ಇದರೊಂದಿಗೆ ಕಿಚ್ಚ ಸುದೀಪ್ ಬೇರೆಲ್ಲ ನಟ ನಟಿಯರಿಗಿಂತ ವ್ಯತ್ಯಸ್ತವಾಗಿ ನಿಲ್ಲುತ್ತಾರೆ. ಕಾರಣ, ಈಗಿನ ಖ್ಯಾತ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ವಿಷ್ಣುವರ್ಧನ್ ಬದುಕಿದ್ದ ಕಾಲದಲ್ಲಿ ತನ್ನ ಸಿನಿಮಾಗಾಗಿ ಅವರಿಂದ ಒಂದಲ್ಲ ಒಂದು ರೀತಿಯ ಸಹಾಯವನ್ನು ಪಡೆದುಕೊಂಡವರಾಗಿದ್ದರು. ಆದರೆ ಅವರ ಕಾಲಾನಂತರ ಅವರಿಗೆ ಇಂತಹದೊಂದು ಪರಿಸ್ಥಿತಿ ಬಂದಾಗ ಸಹಾಯ ಪಡೆದುಕೊಂಡವರು ಜೊತೆ ನಿಲ್ಲಬೇಕಾಗಿತ್ತು. ಆದರೆ ಎಲ್ಲರೂ ಮೌನವಾಗಿದ್ದಾರೆ. ಕಿಚ್ಚ ಸುದೀಪ್ ಅವರೆಲ್ಲರಂತೆ ಅಲ್ಲ ಅನ್ನುವುದನ್ನು ಈ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅಭಿಮಾನ ಅಂದರೆ ಹೀಗೆ ಇರಬೇಕು, ಬದುಕಿದ್ದಾಗ ಅಲ್ಲ, ಅವರ ಕಾಲಾನಂತರವೂ ಜೊತೆಯಾಗಿರಬೇಕು. ಆಗ ಅದಕ್ಕೊಂದು ತೂಕ ಇರುತ್ತದೆ. ವೀಕ್ಷಕರೇ, ಇದು ಇವತ್ತಿನ ಅಸಪ ಟೈಮ್ಸ್ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ಈ ಚಾನಲ್ ಅನ್ನು ನೋಡುತ್ತೀರಿ. ಶೇರ್ ಮಾಡುವುದರ ಮೂಲಕ ಸುದ್ದಿಯನ್ನು ತಲುಪಿಸಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.